ಅಂತ ಅಂದರೆ ದೇವರಿದಾನ ಅಂತ. ನಿಮಗೂ ಅನ್ಸುತ್ತಲ್ವಾ? ದೇವರಿದ್ದಾನೆ ಅಂತಂದ್ರೆ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾರು ನೋಡಿದ್ದಾರೆ, ಇದೆಲ್ಲ ಅನ್ಸುತ್ತಲ್ವಾ? ಆ ಥರ ಪ್ರಶ್ನೆ ಇತ್ತು. ಆಮೇಲೆ ಯಾರೇ ರಾಕ್ಷಸ ಇದ್ದಾನೆ ಅಂತ ಹೇಳಿದ್ರೆ ಹೆದರ್ಕೊಂಡ್ಬಿಡ್ತಾ ಇರಲಿಲ್ಲ. ಅದ್ರ ಬದಲಾಗಿ ರಾಕ್ಷಸನ ಹೆಂಗಿದ್ದಾನೆ, ಎಲ್ಲಿದ್ದಾನೆ ನೋಡಬೇಕು ಅನ್ನೋ ಥರ ಕುತೂಹಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ. ಒಂದು ಅವರ ಊರಿನಲ್ಲಿ ಕೋಲ್ಕತ್ತಾದಲ್ಲಿ ಒಂದು ತೋಟ ಇರುತ್ತೆ, ಮಾವಿನ ತೋಟ, ತೋಪು ಅಂತಲೂ ಕರೀತಾರೆ. ಮಾವಿನ ತೋಪಿನ ಹತ್ರ ಒಂದು ಮನೆ ಇರುತ್ತೆ. ಈ ಮಾವಿನ ತೋಪಿಗೆ ಎಲ್ಲ ಮಕ್ಕಳು, ಬಾಲ ನರೇಂದ್ರ, ಚಿಕ್ಕ ವಯಸ್ಸಿನಲ್ಲಿ ಏನಂತ ಕರೀತಾ ಇದ್ರು ವಿವೇಕಾನಂದರನ್ನ? ನರೇಂದ್ರ ಮತ್ತೆ ಅವನ ಸ್ನೇಹಿತರೆಲ್ಲರೂ ಆ ತೋಪಿಗೆ ಹೋಗಿ ಆಟ ಆಡೋದು. ಮರಕ್ಕೆಲ್ಲ ನೇತು ಹಾಕೊಂಡು ಜೋರ ಗಲಾಟೆ ಮಾಡಿಕೊಂಡು ಆಟ ಆಡೋದು. ಏನಾಗೋದು, ಈ ರೀತಿ ಆಟ ಆಡ್ತಿದ್ದಾಗ ಮಕ್ಕಳಿಗೆ ಆಟ ಅವ್ರಿಗೇನು ಅನ್ನಿಸ್ತಾ ಇರಲಿಲ್ಲ. ಕಷ್ಟ ಅಂತ, ಬೇರೆಯವ್ರ ಕಷ್ಟ ಆಗುತ್ತೆ ಅದೆಲ್ಲ ಏನೂ ಗೊತ್ತಿಲ್ಲ ಅಲ್ಲ ಪಾಪ. ಅವ್ರು ಪಾಡು ಖುಷಿಯಾಗಿ ಆಟ ಆಡ್ತಾ ಇರೋರು. ಆದರೆ ಇವ್ರ ಗಲಾಟಿ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಒಂದು ಮನೆಯ ಮಾಲೀಕನಿಗೆ ತುಂಬಾ ಹಿಂಸೆ ಆಗೋದು. ಮಲ್ಕೊಳ್ಳೋ ಸಮಯ, ಅವರು ಮಧ್ಯಾಹ್ನದ ಮಲಗ್ತಾರಲ್ಲ ಕೆಲವರೆಲ್ಲರೂ, ಅವ್ರಿಗೆ ಮಲ್ಕೊಳ್ಳೋ ಸಮಯ ಇವರೆಲ್ಲ ಈ ಥರ ಗಲಾಟೆ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರೊಂದು ಉಪಾಯ ಮಾಡಿದ್ರು. ಒಂದೆರಡು ಸಲ ಹೇಳಿದ್ರು ಆಟ ಆಡಬೇಡಿ ಬರಬೇಡಿ ಅಂತೆಲ್ಲ. ಅದಕ್ಕೆ ಕೇಳ್ತಿರ್ಲಿಲ್ವಲ್ಲ. ಹೆದರ್ಸಿದ್ರೆ ಮಕ್ಳು ಹೆದರ್ಕೊಂಡ್ಬಿಡ್ತಾರಲ್ವಾ, ರಾಕ್ಷಸ ಬರ್ತಾನೆ ಅಂದ್ರೆ ಭಯ ಆಗುತ್ತಲ್ವಾ. ಅದಕ್ಕೆ ಹಾಗೆ ಹೇಳೋಣ ಅಂದ್ಬಿಟ್ಟು ಒಂದ್ಸರಿ ಬಂದ್ರು, ಎಲ್ಲಾರನ್ನು ಕರೆದ್ರು. ಬನ್ನಿ 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 ಎಲ್ಲ ಮಕ್ಳಿಗೆ ಬನ್ನಿ ಇಲ್ಲಿ ಅಂತ ಕರೆದು ಅವ್ರಿಗೆ ಹೇಳಿದ್ರು, ಇಲ್ಲಿ ಆಟ ಆಡಬಾರ್ದು, ಆಟ ಆಡಿದ್ರೆ ಇಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ಇದ್ದಾನೆ, ಅವನು ಬಂದು ನಿಮ್ಮನ್ನ ಹಿಡ್ಕೊಂಡು ತಿನ್ಬಿಡ್ತಾನಷ್ಟೇನೆ ಅಂತ. ಎಲ್ಲ ಮಕ್ಳಿಗೂ ಭಯ ಆಗೋಯ್ತು. ಹೌದಾ, ಬ್ರಹ್ಮ ರಾಕ್ಷಸನ ಬರ್ತಾನ, ಬೇಡಪ್ಪ ನಾವು ಯಾರು ಇಲ್ಲಿ ಇರೋದು ಬೇಡ ಅಂತ ಅವ್ರು ಹೇಳ್ತಿದ್ದ ಹಾಗೇನೆ ಅಲ್ಲಿಂದ ಓಡ್ ಹೊಟ್ಟೋಗ್ಬಿಟ್ಟು ಎಲ್ಲರೂ ಮಕ್ಳೆಲ್ಲರೂ ಹೊಟ್ಟೋದ್ರು. ಆದ್ರೆ ಒಂದೇ ಒಂದು ಹುಡುಗ ಮಾತ್ರ ಅಲ್ಲಿಂದ ಹೋಗ್ಲಿಲ್ಲ. ಯಾರಿರ್ಬೋದು? ನರೇಂದ್ರನಾಥ ದತ್ತ ಅಲ್ವಾ. ನರೇಂದ್ರ ಹೋಗ್ಲಿಲ್ಲ ಅಲ್ಲಿಂದ, ಅಲ್ಲೇ ಇದ್ದ. ಅವನು ಕೇಳ್ದ, ಬ್ರಹ್ಮರಾಕ್ಷಸ ಬರ್ತಾನ ನಿಜನಾ ಅಂತ. ಅದಕ್ಕೆ ಅವ್ರಂದ್ರು, ಹೌದು ಹೌದು ಬ್ರಹ್ಮರಾಕ್ಷಸ ಬರ್ತಾನೆ, ನೀನು ಹೋಗು ನೋಡು, ನಿನ್ ಸ್ನೇಹಿತರೆಲ್ಲ ಓಡೋದ್ರು, ನೀನ್ ಮಾತ್ರ ಯಾಕಿಲ್ಲ ಇದೆಯಾ, ಹೋಗು ಹೋಗು ಅಂದ್ರು. ಅವನಂದ, ನೀವು ನೋಡಿದ್ದೀರಾ ಅಂತ ಕೇಳ್ದ. ಇಲ್ಲ ನಾನು ನೋಡಿಲ್ಲ, ಆದ್ರೆ ಕೇಳಿದ್ದೀನಿ. ಅವನು ಕತ್ಲಾಗ್ತಿದ್ದ ಹಂಗೇನೆ ಬಂದ್ಬಿಡ್ತಾನೆ ನೋಡು, ಆಗ್ಲೇನೆ 4 ಗಂಟೆ ಆಗ್ತಾ ಹೋಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇತ್ತು ಅಂತಂದ್ರೆ ಬಂದ್ಬಿಡ್ತಾನೆ ಅಷ್ಟೇ, ಹೊರಡು ಹೊರಡು ಅಂದಾಗ ಅವನು ಆಯ್ತು ಅಂತಾನೆ. ಇವ್ರು ಅನ್ಕೋತಾರೆ ಮನೆ ಮಾಲೀಕ ಹೊಟ್ಟೋದ್ರ, ಎಲ್ಲರೂ ಹೋದ್ರಲ್ಲ, ಹಾಗೆ ಇವನು ಹೆದರ್ಕೊಂಡು ಹೊಟ್ಟೋಗ್ತಾನೆ ಅಂತ ಅನ್ಕೊಂಡಿರ್ತಾರೆ. ಅವ್ರ ಮನೆಗೆ ಹೋಗ್ತಾರೆ. ಇವ್ರೇನ್ ಮಾಡ್ತಾನೆ, ಮರ ಹತ್ತಿ ಕಿತ್ಕೊಂಡ್ಬಿಡ್ತಾನೆ. ನರೇಂದ್ರ ಮರ ಹತ್ತಿ ಕಿತ್ಕೊಂಡ್ಬಿಡ್ತಾನೆ. ಈ ಮರದ ಮೇಲೆ ತಾನೇ ಅವನು ವಾಸ ಮಾಡ್ತಾನೆ, ನಾನು ನೋಡೇ ಬಿಡ್ತೀನಿ ಹಿಂಗಿಯಾನೆ ಅಂತ ತಿಳ್ಕೊಳ್ಳೋಣ ಅಂತ ಮರದ ಮೇಲೆ ಕೂತಿರ್ತಾನೆ. ಕಿಟಕಿಯಿಂದ ನೋಡ್ತಾನೆ ಮನೆ ಮಾಲೀಕ, ಯಾರಿಲ್ಲ, ಹೋದ ಹುಡುಗ ಅಂತ ಅನ್ಕೊಳ್ತಾರೆ. ಆಮೇಲೆ ನೋಡ್ತಾರೆ ಅವರು ನಿದ್ದೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ. ಇವನು ಮರದ ಮೇಲೆ ಕಾಯ್ತಾ ಕೂತಿರ್ತಾನೆ, ನೋಡೋಣ ಬ್ರಹ್ಮ ರಾಕ್ಷಸ ಹೇಗಿರ್ತಾನೆ ನೋಡ್ಬೇಕು, ನಿಜನಾ ಸುಳ್ಳ. ಯಾಕೆಂದ್ರೆ ಅವ್ರು ಹೇಳಿದ್ರಲ್ವ ನಾನು ನೋಡಿಲ್ಲ ಅಂದ್ರು ತಾನೆ. ಮನೆ ಮಾಲೀಕ ಏನಂದ್ರು, ನಾವು ನೋಡಿಲ್ಲ ಅಂತಂದ್ರು. ನೋಡಿಲ್ಲ ಅಂತಂದ್ಮೇಲೆ ನೋಡೇ ಬಿಡೋಣ, ಅದು ನಿಜನಾ ಸುಳ್ಳ ತಿಳ್ಕೊಳ್ಳೋಣ ಅಂತ ಮರದ ಮೇಲೆ ಕಾಯ್ತಾ ಕೂತಿರ್ತಾರೆ. 6 ಗಂಟೆ ಆಗುತ್ತೆ, ಯಾರು ಬರಲಿಲ್ಲ. 6:30 ಆಗುತ್ತೆ, ಯಾರು ಇಲ್ಲ. ಸನ್ಸೆಟ್ ಆಗ್ತಿದ್ದಂಗೆ, ಸೂರ್ಯ ಮುಳುಗ್ತಿದ್ದಂಗೆ ಕತ್ಲೆ ಆಗುತ್ತಲ್ಲ. ಕತ್ಲಾಗತ್ತೆ. ಕತ್ಲಾದಾಗ ಒಂದು ಧ್ವನಿ ಕೇಳುತ್ತೆ, ಬಿಲೆ ಬಿಲೆ ಎಲ್ಲಿದ್ಯಾ ಬಿಲೆ ಅಂತ ಒಂದು ಧ್ವನಿ ಕೇಳುತ್ತೆ, ಹೆಣ್ಣು ಧ್ವನಿ. ಹೇಳಿದಾಗ ನಿಮಗೆ ಹಾಗಾದ್ರೆ ನಿಜ ಬ್ರಹ್ಮ ರಾಕ್ಷಸ ಇದ್ದಾನೆ, ಯಾರೋ ಕರೀತಿದ್ದಾರೆ ನನ್ನ ಅಂತ ಒಂದು ಕ್ಷಣ ಭಯ ಆಗುತ್ತೆ. ಕೆಳಗಡೆ ನೋಡ್ತಾನೆ. ಕೆಳಗಡೆ ನೋಡಿದ್ರೆ ಯಾರಿದ್ದಾರೆ, ಯಾರಿರ್ಬೋದು ಕೆಳಗಡೆ, ಯಾರಿರ್ತಾರೆ, ಕೈಯಲ್ಲಿ ಕೋಲಿಟ್ಕೊಂಡು ಯಾರು ನಿಂತಿರ್ಬೋದು? ಯಾರು ಹೇಳಿದ್ರು? ಅಮ್ಮ. ಅಪ್ಪ ಅಲ್ಲ, ಅಮ್ಮ ಬಂದಿದ್ದಾರೆ, ಕೈಯಲ್ಲಿ ಕೋಲಿಟ್ಕೊಂಡು. ಹೆಣ್ಣು ಧ್ವನಿ ಅಂತ ಹೇಳಿದೆ ಅಲ್ಲ ನಾನು. ಸಾಮಾನ್ಯವಾಗಿ ಮಕ್ಕಳು ಮನೆಗೆ ಬೇಗ ಬರಲಿಲ್ಲ ಅಂದ್ರೆ ಅನ್ಸತ್ತಲ್ವಾ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ. ಅಮ್ಮ ಕೈಯಲ್ಲಿ ಕೋಲಿಟ್ಕೊಂಡು ಬಿಲೆ ಬಿಲೆ ಅಂತ ಕರೀತಿದ್ರು. ಅಂದ್ರೆ ಅವನಿಗೆ ಇನ್ನ ಒಂದು ಹೆಸರಿತ್ತು, ಏನದು? ಬಿಲೆ. ಪ್ರೀತಿಯಿಂದ ಅಮ್ಮ ಬಿಲೆ ಅಂತ ಕರೀತಾ ಇದ್ರು. ಕೈಯಲ್ಲಿ ಕೋಲು ಹಿಡ್ಕೊಂಡು ನಿಂತಿದ್ದಾರೆ,
ಅವನಿಗೆ ಒಬ್ಬ ರಾಕ್ಷಸನೂ ಇಲ್ಲ, ಯಾರೂ ಇಲ್ಲ, ನಮ್ಮನೆ ಬಂದಿರೋದು ಅಂತ ಅವ್ನು ಹೇಳಿದ್ ಬರ್ತಾನೆ. ಅವನಿಗೆ ಗೊತ್ತಾಗತ್ತೆ, ಹೌದು ಬ್ರಹ್ಮ ರಾಕ್ಷಸ ಇಲ್ಲ, ನಮ್ಮನ್ನ ಹೆದರಿಸೋದಕ್ಕೆ ಅವರು ಹಾಗೆ ಹೇಳಿದ್ರು ಅಂತ. ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಯಾರು ಏನಾದ್ರು ಹೇಳಿದಾಗ ಎಲ್ಲವನ್ನ ನಂಬಬೇಕು ಅಂತ ಇಲ್ಲ, ಆಯ್ತಾ? ಅದು ನಿಜನ ಸುಳ್ಳ ಅಂತ ಅವರು ಪರೀಕ್ಷೆಯನ್ನ ಮಾಡಿ ಆ ನಂತರದಲ್ಲಿ ಅದನ್ನ ತಿಳ್ಕೊಳ್ತಾ ಇದ್ರು ಅನ್ನುವಂಥದ್ದು ನಮ್ಗೆ ಗೊತ್ತಾಗತ್ತೆ. ಈ ವೀರ ನರೇಂದ್ರನ ಕಥೆಯನ್ನ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಮಕ್ಕಳೇ, ನಾನು ಇಲ್ಲಿ ಚಿತ್ರ ತೋರಿಸ್ತೀನಿ, ನಿಮ್ಗೆ ಕಾಣಿಸ್ಬಹುದು. ಅಕಸ್ಮಾತ್ ಕಾಣಿಸ್ಲಿಲ್ಲ ಅಂದ್ರೆ ನಾನು ಕಥೆಯನ್ನ ಹೇಳ್ತಾ ಇರ್ತೀನಲ್ಲ, ಗೊತ್ತಾಗತ್ತೆ ನಿಮ್ಗೆ. ಓಕೆನಾ? ಝೂಮ್ ಮಾಡಿ ತೋರಿಸ್ತೀನಿ. ಕಾಣ್ಬೋದಾ? ಎಲ್ರಿಗೂ ಕಾಣಿಸುತ್ತಾ? ನಾನು ಕನ್ಫರ್ಮ್ ಮಾಡಿ ಕಾಣಿಸುತ್ತಲ್ವಾ? ಇವರೇನೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರ ಕಥೆಯನ್ನು ನಾವು ಇವಾಗ ಕೇಳ್ತಾ ಹೋಗ್ತೀವಿ. ಈ ಚೇರ್ ಮೇಲೆ ಕುತ್ಕೊಂಡ್ರೆ ಮೋಸ್ಟ್ಲಿ ಕಾಣಿಸುತ್ತಲ್ವಾ? ಚೇರ್ ಮೇಲೆ ಕುತ್ಕೊಂಡು ಅವರು